ಸರ್ ಕೇಂದ್ರದಲ್ಲಿ ಇನ್ನ ಒಂಥರ ಅತಂತ್ರದ ಪರಿಸ್ಥಿತಿ ಇದೆ. ಎನ್ಡಿಎಗೆ ಮೆಜಾರಿಟಿ ಇದು, ಬಿಜೆಪಿಗೆ ಮೆಜಾರಿಟಿ ಸಿಕ್ಕಿಲ್ಲ. ಬಿಜೆಪಿಗೆ ಮೆಜಾರಿಟಿ ಇಲ್ಲ, ನಾನು ಅದನ್ನ ಹೇಳಿದಲ್ಲ. ಬಿಜೆಪಿ ಏನು ಅವ್ರು ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ರು, ಬಿಜೆಪಿಗೆ ಅವ್ರಿಗೆ ನಂಬರ್ ಇಲ್ಲ. ಅವರು ಏನು ನೆರೆಟಿವ್ ಫಿಕ್ಸ್ ಮಾಡಿದ್ರು ಅದಕ್ಕೂ ಅವ್ರಿಗೆ ನಂಬರ್ ಇಲ್ಲ, ಆ ನೆರೆಟಿವ್ ನಂಬರ್ ಇಲ್ಲ. ಅವರು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಸೋಲನ್ನು. ಕೆಲವು ರಾಜ್ಯದಲ್ಲಿ ಅವ್ರದ್ದೇನು ಮಹಾರಾಷ್ಟ್ರಲ್ಲಿ ಮಾಡಿದ್ರಲ್ಲ, ಏನೋ ಮಾಂತ್ರಿಕವಾದಂಥ ಕೆಲವು ಗೌರ್ಮೆಂಟ್ನೇ ಡಿವೈಡ್ ಮಾಡಿ, ಪಾರ್ಟಿಗಳನ್ನ ಡಿವೈಡ್ ಮಾಡಿ ಮಾಡಿದ್ರಲ್ಲ, ಅದಕ್ಕೆ ಜನ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಒಪ್ಪಲಿಲ್ವೋ ಅಲ್ಲೂ ಒಪ್ಪಲಿಲ್ಲ. ಉತ್ತರ ಪ್ರದೇಶದಲ್ಲೂ ಕೂಡ ದೊಡ್ಡ ಗಾಳಿ, ರಾಮನರದ್ದು ಗಾಳಿ, ಮೋದಿ ಗಾಳಿ ಅಂತ ಹೇಳ್ತಿರಲ್ಲ, ಅದೆಲ್ಲೂ ಕಾಣಲಿಲ್ಲ. ರಾಹುಲ್ ಗಾಂಧಿ 2 ಸೀಟನ್ನು ಗೆದ್ದಿದ್ದಾರೆ ಸರ್, ವಯನಾಡು ಮತ್ತೆ ರಾಯಬರೇಲಿ ರೆಕಾರ್ಡ್ ಮಾರ್ಜಿನ್ ಅಲ್ಲಿ ಗೆದ್ದಿದ್ದಾರೆ. ಒಂಥರ ಈ ಕ್ರೆಡಿಟ್ ಅವ್ರಿಗೆ. ನಾನು ಹೇಳಿದೆನಲ್ಲ, ಫಸ್ಟ್ ಮೈ ಪಾರ್ಟಿ ಪ್ರೆಸಿಡೆಂಟ್ ಅಂಡ್ ರಾಹುಲ್ ಗಾಂಧಿ, ಬೋತ್ ಆಫ್ ದೆಮ್, ಅವರಿಬ್ಬರು ಕೂಡ ಭಾಳ ಶ್ರಮಪಟ್ಟು ಪ್ರಿಯಾಂಕಾ ಗಾಂಧಿಯವರು ಪಾರ್ಟಿ ಕ್ಯಾಂಪೇನ್ ಮಾಡಿದ್ದಾರೆ. 3 ಜನ ಭಾಳ ನಿರಂತರವಾಗಿ ಮಾಡಿದ್ದಾರೆ. ಸರ್, ಬಿಜೆಪಿ ಲಾಸ್ಟ್ ಇನ್ ಅಯೋಧ್ಯ, ಯುವರ್ ರಿಯಾಕ್ಷನ್? ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು, ರಾಮ ಮಂದಿರ್ ಹಸ್ ನಾಟ್ ವರ್ಕ್. ಭಾವನೆಕ್ಕಿನ್ನ ಬದುಕು ಗೆದ್ದಿದೆ ಅಂತ ಹೇಳಿದ್ದಾನೆ. ಅದಕ್ಕೆ ದಿ ವರ್ಡ್ ಐ ಸೆಡ್, ಭಾವನೆ ಇನ್ನ ಬದುಕು ಗೆದ್ದಿದೆ ಅಂತ. No, our leaders are meeting now. Lot of things are there. Let us see. The situation has come. Anytime anything may happen in Indian politics. Any help has been requested from you, sir? I don't want. No, I don't want to come. No help. Just now I was taking rest for half an hour for the first time. Then I thought that ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. wanted a clarity of the results in the entire country. Now I saw the media and I am come to sit before you. ಈಗ ನಮ್ಮ ಲೀಡರ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಲೆಟ್ ಅಸ್ ಸಿ. ಸರ್, ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರ ಟಾರ್ಗೆಟ್ ಡಿಕೆ ಬ್ರದರ್ಸ್ ಮಿಷನ್ ಕಂಪ್ಲೀಟ್ ಆಯ್ತು ಅಂತ ಅವ್ರು ಅನ್ಕೊಂಡಿರ್ಬೋದು. ಟಾರ್ಗೆಟ್ ಡಿಕೆ ಬ್ರದರ್ಸ್ ಇರ್ಬೋದು, ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಅವ್ರಿಗೆ ಸಕ್ಸಸ್ಫುಲ್ ಆಗಿದ್ದಾರೆ. ಆಗ ನಾನು ಹೇಳ್ತಾ ಇದ್ದೇನಲ್ಲ, ಮಂಜುನಾಥ್ ಹಾಕಿದ್ದು ಅವ್ರಿಗೂ ಒಂದು ಸಕ್ಸಸ್ಫುಲ್ ಸ್ಟೋರಿ. ನಾನು ಅವ್ರಿಗೆ ಅದಕ್ಕೆ ಮಂಜುನಾಥ್ಗೆ ಅಭಿನಂದಿಸ್ತಾ ಇದ್ದೀನಲ್ಲ. ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಒಕ್ಕಲಿಗರ ಮತ ಶಿಫ್ಟ್ ಆಯ್ತಾ ಸರ್? ವಿಧಾನಸಭೆಯಲ್ಲಿ ನಿಮ್ಮ ಜೊತೆ ನಿಂತಿತ್ತು, ಕೈ ಹಿಡಿದಿತ್ತು. ಅದು ನೋಡೋಣ, ಮುಂದಕ್ಕೆ ನೋಡೋಣ. ಲೆಟಸ್. ಗ್ರಾಮಾಂತರದಲ್ಲಿ ತುಂಬಾ ಕಡೆ ನೀವು ನಿರೀಕ್ಷೆ ಇಟ್ಕೊಂಡಿದ್ರಿ, ಎಲ್ಲಾ ಕಡೆ ತುಂಬಾ ಇಳಿಕೆ ಆಗಿದೆ ಮತದಾನ ನಿಮ್ಗೆ ಕಾಂಗ್ರೆಸ್ಗೆ. ನೀವು ಹೇಳಿದ್ರೆ ಏನೋ ಅನುಮಾನ ಇದೆ ಅಂತ. ಈಗ ಅದೆಲ್ಲ ಮಾತಾಡೋದು ಬೇಡ. ಸಿ ನೋಡಿ, ಸೌತಲ್ಲಿ ರಾಜರಾಜೇಶ್ವರಿ ನಗರ ಎಲ್ಲ ಇತ್ತಲ್ಲ, ಎಲ್ಲ ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ಭಾಳ ವ್ಯತ್ಯಾಸ ಲಾಸ್ಟ್ ಟೈಮ್ ಇದ್ದಂಗೆ ಕಾಣ್ತಾ ಇದೆ. ಅದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಐ ನಾಟ್ ಎಕ್ಸ್ಪೆಕ್ಟೆಡ್ ದಟ್. Sir, will there be any impact of the Lok Sabha elections on the equations be changed here? No, I don't. No equations will be changed. From 1 seat we have come to 9 seats, but still we are expecting about 14 to 15 seats. But I never expected as far as Bangalore rural is concerned. Though JDS and BJP both are anti-Congress votes, they were about 1,50,000 head. But still I thought that we will just overcome that lead and we will come out with a small margin. But the margin is too high. I accept the defeat. I am congratulating the candidate, Mr. Manjunath, Dr. Manjunath. He has won. It is his personal victory. I don't give any victory to their party on this factor because I checked. They said that let us give an opportunity to him. So you are 6 seats short of your expectation. What is the reason you attribute this? Now let me have a thorough checkup on this. Within 1 day, within a minute, I don't want to come out on the press. I think you are also loaded with lot of information. Let me give you a lot of information later.
ಥ್ಯಾಂಕ್ ಯು. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಏನಾದ್ರು ಸಮಸ್ಯೆ ಆಯ್ತಾ? ಏನಿಲ್ಲ, ಫಸ್ಟ್ ಕ್ಲಾಸ್ ಅಭ್ಯರ್ಥಿ ಹಾಕಿದ್ದು ಎಲ್ಲ ಫಸ್ಟ್ ಕ್ಲಾಸ್ ಅಭ್ಯರ್ಥಿಗಳು ಹಾಕಿದ್ದು. ದೇ ವಿಲ್ ಬಿ ಎ ಬಿಗ್ ಅಸೆಟ್. ನಮ್ಮ ಪಕ್ಷಕ್ಕೆ ಮುಂದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿರ್ತಾರೆ. ಯಾವ ಅಭ್ಯರ್ಥಿನೂ ಎಲ್ಲ ಅಭ್ಯರ್ಥಿಗಳು ಕರೆಕ್ಟಾಗಿದ್ದರು. ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾನು ಯಾವ ಕಾರ್ಯಕರ್ತರ ಮೇಲೆ ಯಾರ ಮೇಲೂ ಕೂಡ ನಾನು ಬ್ಲೇಮ್ ಮಾಡೋಂಥ ಸಂದರ್ಭ ಇಲ್ಲ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತೀರ್ಪು ನಮಗೇನು ಬಂದಿದೆ ಅದನ್ನು ಕೂಡ ನಾನು ಆ ತೀರ್ಪನ್ನು ನಾನು ಎಂಡಾರ್ಸ್ ಮಾಡ್ತಾ ಇದ್ದೀನಿ. ಆ ತೀರ್ಪನ್ನು ನಾನು ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಜನರ ತೀರ್ಪನ್ನು ಗೌರವಿಸ್ತಾ ಇದ್ದೀನಿ. ನಮಸ್ಕಾರ. ಮಂಡ್ಯದಲ್ಲಿ